ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು GRP ಕ್ಲಾಸಸ್. ಮೊನ್ನೆ ಕ್ಲಾಸಲ್ಲಿ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಈ ಚಾಪ್ಟರ್ದು ಥಿಯರಿ ಕ್ಲಾಸಸ್ಸನ್ನು ಮಾಡಿತ್ತು. ಈಗ ಅದರ ಕಂಟಿನ್ಯೂಷನ್ ಪಾರ್ಟ್ ಇದು. ಇವತ್ತಿನ ಕ್ಲಾಸಲ್ಲಿ ನಾವೇನು ಸಾಲ್ವ್ ಮಾಡೋಣ ಅಂತಂದ್ರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಶೇರ್ ಕ್ಯಾಪಿಟಲ್ ಮೇಲಿರುವಂತಹ ಪ್ರಾಬ್ಲಮ್ಸ್ಗಳು ಯಾವ್ಯಾವಿದೆ ಅಂತ ಹೇಳಿ ಸಾಲ್ವ್ ಮಾಡೋಣ. ಮೊನ್ನೆ ಕ್ಲಾಸ್ ಯಾರು ಕೇಳಿಲ್ಲ, ಫಸ್ಟ್ ಥಿಯರಿ ಕ್ಲಾಸಸ್ಸನ್ನು ಕೇಳಿ ನಂತರ ಈ ಕ್ಲಾಸಿಗೆ ಬರಬೇಕು. ಯಾಕಂದರೆ ಮೊನ್ನೆ ಥಿಯರಿ ಕ್ಲಾಸಸ್ಸಲ್ಲಿ ಜರ್ನಲ್ ಎಂಟ್ರೀಸನ್ನು ಹೇಳಿತ್ತು. ಎಟ್ ಪಾರಲ್ಲಿ ಪ್ರೀಮಿಯಮ್ ಆಗಿರ್ಬೋದು, ಹಾಗೆ 12 ಮಾರ್ಕ್ಸ್ ಫಾರ್ಫೀಚರ್ ಆಗಿರ್ಬೋದು, ಎಲ್ಲ ಎಂಟ್ರೀಸ್ಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಎಂಟ್ರೀಸ್ಗಳನ್ನು ಬರ್ಸಿತ್ತು ಮೊನ್ನೆ ಕ್ಲಾಸಲ್ಲಿ. ಆ ಎಂಟ್ರೀಸನ್ನು ಬರ್ಕೊಂಡು ಪ್ರಾಬ್ಲಮ್ಸಿಗೆ ಬರಬೇಕಾಗುತ್ತೆ. ಯಾಕಂದರೆ ಶೇರ್ ಕ್ಯಾಪಿಟಲ್ ಪ್ರಾಬ್ಲಮ್ಸಲ್ಲಿ ಮೇನ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ಜರ್ನಲ್ ಎಂಟ್ರೀಸ್ ಬರಬೇಕು. ಜರ್ನಲ್ ಎಂಟ್ರೀಸ್ ಬಂತು ಅಂತ ಹೇಳಿದರೆ ಲೆಕ್ಕ ಏನೂ ಇಲ್ಲ, ಬಹಳ ಸರಳವಾಗಿರ್ತದೆ. ಸೊ ಇವತ್ತಿನ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್ ಯಾವುದು? ಎಕ್ಸೆಲ್ ಕಂಪನಿ ಲಿಮಿಟೆಡ್ issued 10,000 equity shares of ₹10 each payable 10 each ಅಂತ ಹೇಳಿದ್ದಾರೆ. ಅಂದ್ರೆ ಎಕ್ಸೆಲ್ ಅಂತ ಹೇಳಿ ಒಂದು ಕಂಪನಿ 10,000 ಶೇರ್ಸ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ, ಇಕ್ವಿಟಿ ಶೇರ್ಸ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಸೊ ಎಷ್ಟು ರೂಪಾಯಿಗೆ ಒಂದು ಶೇರ್ ರೀ? 10 ರೂಪಾಯಿಗೆ ಒಂದು ಶೇರನ್ನು ಬಿಡುಗಡೆ ಮಾಡ್ತಾ ಇದೆ. ಕ್ಲಿಯರ್? ಈ ಕಂಪನಿ ಶೇರ್ಸ್ಗಳನ್ನು ಇಶ್ಯೂ ಮಾಡಿದಾಗ ಆ ಅಮೌಂಟ್ ಇನ್ಸ್ಟಾಲ್ಮೆಂಟಲ್ಲಿಯೂ ಸಹ ತಗೊಳ್ತದ. ಕಂಪನಿ ಏನು ಮಾಡುತ್ತಾ? ಆ ಅಮೌಂಟನ್ನು ಇನ್ಸ್ಟಾಲ್ಮೆಂಟಲ್ಲಿ ತೊಗೊಳುತ್ತಾ ಪಬ್ಲಿಕ್ಕಿಂದ. ಸೊ ಫಸ್ಟ್ ಸ್ಟೇಜಲ್ಲಿ ಏನು ₹3 ಪರ್ ಶೇರ್ ಆನ್ ಅಪ್ಲಿಕೇಶನಲ್ಲಿ ಎಷ್ಟು ರೂಪಾಯಿ ಕಲೆಕ್ಟ್ ಮಾಡ್ತಿದೆ ಅಂತಂದರೆ ಓನ್ಲಿ ₹3. ಸೊ ನೆಕ್ಸ್ಟ್ ಅಲಾಟ್ಮೆಂಟಲ್ಲಿ ₹3 ಕಲೆಕ್ಟ್ ಮಾಡುತ್ತಾ. ಹಾಗೆ ₹2 ಆನ್ ಫಸ್ಟ್ ಕಾಲ್, ₹2 ಆನ್ ಫೈನಲ್ ಕಾಲ್. ಅಂದರೆ ಹಂತವಾಗಿ ಏನು ಮಾಡ್ತದೆ? ಅಮೌಂಟನ್ನು ಕಲೆಕ್ಟ್ ಮಾಡುತ್ತಾ. ನೆಕ್ಸ್ಟ್ ಆಲ್ ದ ಶೇರ್ಸ್ ಆರ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಪೇಯ್ಡ್, ಗಿವ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ. ಇಲ್ಲಿ ನೋಡ್ರಿ, ಎಲ್ಲ ಶೇರ್ಸ್ಗಳು ಸಬ್ಸ್ಕ್ರೈಬ್ ಆಗಿದ್ದಾವೆ, ಹಾಗೆ ಅಮೌಂಟನ್ನು ಪೇ ಮಾಡಿದ್ದಾವೆ ಅಂತ ಹೇಳಿ ಹೇಳ್ತಿದ್ದಾರೆ. ಜರ್ನಲ್ ಎಂಟ್ರೀಸನ್ನು ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಾಬ್ಲಮ್. ಈಗ ನೋಡ್ರಿ, ಕಂಪನಿ ಅನ್ನೋದು ಈ ಪ್ರಾಬ್ಲಮ್ ಯಾವುದ್ರ ಮ್ಯಾಗ ಐತ್ರಿ? 2 ರೀತಿ ಬರ್ತಾವೆ ಅಂತ ಹೇಳಿದ್ದೆ. ಒಂದು ಪಾರ್, ಒಂದು ಪ್ರೀಮಿಯಮ್. ಹೌದಾ? ಪಾರ್ ಅಂದರೆ ಏನು ರೀ? ಈಕ್ವಲ್ ಟು ಇರುತ್ತಾ. ಪ್ರೀಮಿಯಮ್ ಅಂದರೆ ಏನು? ಜಾಸ್ತಿ ಇರುತ್ತಾ ಅಂತ ಹೇಳಿದೆ. ಹೆಂಗೆ ಜಾಸ್ತಿ ಇರುತ್ತೆ ಅಂದರೆ ಇದು ಫೇಸ್ ವ್ಯಾಲ್ಯೂ ನೋಡ್ರಿ, ₹10 ಪರ್ ಈಚ್ ಶೇರ್ ಅಂತಿದೆಯಲ್ಲ, ಇದು ಫೇಸ್ ವ್ಯಾಲ್ಯೂ. ಹೌದಾ? ಫೇಸ್ ವ್ಯಾಲ್ಯೂ. ಸೊ ಈಗ ಕಂಪನಿ ಜನರ ಹತ್ರ ಇಸ್ಕೊಳ್ತಿರುವಂಥದ್ದು ಎಷ್ಟು? ₹3. 3 + 3 + 2 + 2 ಎಷ್ಟಾಯ್ತು ರೀ? ₹10 ಆಯಿತು. ಸೊ ಈಗ ಕಂಪನಿ ಇಶ್ಯೂ ಮಾಡಿದ್ದಂಥ ಫೇಸ್ ವ್ಯಾಲ್ಯೂಗೂ ಹಾಗೆ ತಗೊಳ್ತಿರುವಂಥ ಅಮೌಂಟಿಗೂ ಸಹ ಈಕ್ವಲ್ ಇತ್ತು ಅಂದರೆ ಅದು ಯಾವ ಲೆಕ್ಕ? ಪಾರಲ್ಲಿ ಬರುತ್ತೆ. ಸಪೋಸ್ ಇಲ್ಲಿ ₹10 ಈಚ್ ಅಂತ ಇತ್ತು, ಬಟ್ ಕಂಪನಿ ಏನು ಮಾಡ್ತಾ ಇದೆ? ₹11 ತೊಗೊಳ್ತಾ ಇದೆ ಪಬ್ಲಿಕ್ ಹತ್ರ. ಇದು ಏನಾಗುತ್ತಾ? ಪಾರ್ ಆಗುತ್ತಾ? ಸಾರಿ, ಪ್ರೀಮಿಯಮ್ ಆಗುತ್ತಾ? ಇಲ್ಲಿ ₹1 ಜಾಸ್ತಿ ಐತಲ್ಲ, ಇದಕ್ಕೆ ನಾವು ಹೇಳ್ತೀವಿ ಪ್ರೀಮಿಯಮ್ ಅಂತ ಹೇಳ್ತೀವಿ. ಬಟ್ ಈ ಪ್ರಾಬ್ಲಮ್ ಯಾವುದ್ರ ಮೇಲೆ ಐತ್ರಿ? ಪಾರ್ ಮೇಲೆ ಐತಿ. ಸೊ ಪಾರ್ ಮೇಲೆ ಈ ಲೆಕ್ಕ ಐತಿ. ಅಂದ್ರೆ ₹10 ಹೇಳಿತ್ತು, ಬಟ್ ಈಗ ಕಲೆಕ್ಟ್ ಮಾಡ್ತಿರೋದು ₹10. ಕ್ಲಿಯರ್? ಸೊ ಈಗ ಪಾರ್ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟಿಗೆ ಹೆಡ್ಡಿಂಗ್ ಹಾಕ್ರಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಎಕ್ಸೆಲ್ ಕಂಪನಿ ಲಿಮಿಟೆಡ್. ಎಕ್ಸೆಲ್ ಕಂಪನಿ, ಆ ಕಂಪನಿ ಲಿಮಿಟೆಡ್ ಎಂಟ್ರಿ ಜರ್ನಲ್ ಹೆಡ್ಡಿಂಗನ್ನು ಹಾಕಬೇಕು. ಕ್ಲಿಯರ್? ನಂತರ ಕಾಲಮ್ ಏನು ಬರುತ್ತೆ ರೀ? ಕಾಲಮ್ ಎಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಡೇಟ್, ಪರ್ಟಿಕ್ಯುಲರ್, ಲೆಫ್ಟ್ ಡೆಬಿಟ್ ಮತ್ತು ಕ್ರೆಡಿಟ್ ಅಂತ ಬರಿತೀವಿ. ಫಸ್ಟ್ ಎಂಟ್ರಿ ಏನು ಬರುತ್ತೆ ಸರ್? ಫಸ್ಟ್ ಎಂಟ್ರಿ ಏನು ಬರುತ್ತೆ ರೀ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್. ಫಸ್ಟಿಗೆ ಹಣ, ಈಗ ಶೇರ್ಸನ್ನು ಇಶ್ಯೂ ಮಾಡಿದ್ದು, ಇದು ಶೇರ್ ಅಂತ ಇಟ್ಕೊಳ್ಳಿ. ಶೇರ್ಸನ್ನು ಪಬ್ಲಿಕ್ಕಿಗೆ ಇಶ್ಯೂ ಮಾಡುತ್ತಾ. ಪಬ್ಲಿಕ್ ಏನು ಮಾಡ್ತಾರೆ? ಕಂಪನಿಯ ಶೇರ್ಸನ್ನು ಖರೀದಿ ಮಾಡ್ತಾರಲ್ಲ, ಫಸ್ಟ್ ಅವರು ಅಪ್ಲಿಕೇಶನ್ ಹಾಕ್ತಾರೆ. ಈ ಅಪ್ಲಿಕೇಶನ್ ಹಾಕುವಾಗ ಹಾಗೇ ಹಾಕೋದಿಲ್ಲ, ಒಂದಿಷ್ಟು ಅಮೌಂಟನ್ನು ಪೇ ಮಾಡುತ್ತಾರ ಕಂಪ್ನಿಗೆ. ಸೊ ಎಷ್ಟು ಪೇ ಮಾಡ್ಯಾರ್ರಿ ಇಲ್ಲಿ? ₹3 ಪರ್ ಆನ್ ಅಪ್ಲಿಕೇಶನ್. ಒಂದು ಶೇರಿನ ಮ್ಯಾಗೆ ₹3 ಹೆಂಗೆ ಅವ್ರು ಏನು ಮಾಡ್ತಾರ? ಪೇ ಮಾಡ್ತಾ ಇದ್ದಾರ. ಸೊ ಅದಕ್ಕೋಸ್ಕರ ಹಣ ಪೇ ಮಾಡಿದರೆ ಏನಾಗುತ್ತಾ? ಬ್ಯಾಂಕ್ ಅಕೌಂಟ್ ಡೆಬಿಟ್, ಹಣ ಬರ್ತಾ ಇದೆ. ಸೊ ಶೇರ್ ಅಪ್ಲಿಕೇಶನ್ ಯಾವುದ್ರ ಅಮೌಂಟ್ ರೀ? ಅದು ಅಪ್ಲಿಕೇಶನ್ದು ಅಮೌಂಟ್ ಬರ್ತಾ ಇದೆ. ಸೊ ಬೀಯಿಂಗ್ ಏನಾಗುತ್ತೆ ರೀ? ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 10,000 ಶೇರ್ಸ್. ಎಷ್ಟು ಸಾವಿರ ಶೇರ್ಸ್ ಅದಾವ್ರಿ? 10,000 ಶೇರ್ಸ್ at ₹3 ಪರ್ ಶೇರ್. ಆಯಿತಾ? ಸೊ ಈಗ ಅಮೌಂಟ್ ಎಷ್ಟು ಬರಿಬೇಕ್ರಿ ಸರ್? ಅಮೌಂಟ್ ಹೆಂಗೆ ಮಾಡ್ಬೇಕ್ರಿ ಅಂತಂದ್ರೆ 10,000 ಶೇರ್ಸ್ಗಳಿಗೆ
ಅವರು ಎಷ್ಟು ಪೇ ಮಾಡ್ತಿದ್ದಾರೆ? 3 ರೂಪಾಯಿನ ಕೊಡಕತ್ತಾರ. ಸೊ ಟೋಟಲ್ ಅಮೌಂಟ್ ಎಷ್ಟಾಯ್ತು ರೀ? 13 30 ಅಂದ್ರೆ ಡೆಬಿಟ್ ಸೈಡಿಗೆ ಬರೀರಿ. ಡೆಬಿಟ್ ಸೈಡಿಗೆ ಎಷ್ಟು ರೀ? ಡೆಬಿಟ್ ಸೈಡಿಗೆ 30,000 ಆಗುತ್ತಾ? ಸೊ 30,000 ಡೆಬಿಟ್ ಸೈಡಿಗೆ. ಸೊ ನೆಕ್ಸ್ಟ್ ಕ್ರೆಡಿಟ್ ಸೈಡಿಗೆ ಎಷ್ಟು ರೀ? ಅದೇ 30,000. ಸೊ ಈಗ ಅಪ್ಲಿಕೇಶನಿಂದ ಬಂದಂಥ ಹಣ ಏನು ಮಾಡಿದ್ವಿ? ರಿಸೀವ್ ಮಾಡಿದ್ವಿ. ಇದು ಫಸ್ಟ್ ಎಂಟ್ರಿ ಆಗುತ್ತೆ. ಅಪ್ಲಿಕೇಶನಿಂದ ಬಂದಂಥ ಹಣ ಏನು ಮಾಡ್ತೀವಿ? ರಿಸೀವ್ ಮಾಡ್ತಾ ಇದ್ದೀವಿ. ಎಷ್ಟು ಅಮೌಂಟ್ ರೀ? 30,000 ಅಮೌಂಟನ್ನು ರಿಸೀವ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಎಂಟ್ರಿ ನೋಡ್ರಿ ಇಲ್ಲಿ, ಶೇರ್ ಅಪ್ಲಿಕೇಶನ್ ಅಕೌಂಟ್. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಈಗ ಎರಡನೇ ಎಂಟ್ರಿಯಲ್ಲಿ ಏನು ಮಾಡ್ತೀವಿ ರೀ ಸರ್ ಅಂತಂದರೆ, ಬಂದಂಥ ಅಪ್ಲಿಕೇಶನ್ ಅಮೌಂಟ್ ಏನೈತಲ್ಲ, ಆ ಅಪ್ಲಿಕೇಶನ್ ಅಮೌಂಟನ್ನು ಶೇರ್ ಕ್ಯಾಪಿಟಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಶೇರ್ ಕ್ಯಾಪಿಟಲ್ ಇದು. ಈ ಕ್ಯಾಪಿಟಲಿಗೆ ಏನು ಮಾಡ್ತೀವಿ? ಬಂದಂಥ ಅಪ್ಲಿಕೇಶನಿಂದ ಬಂದಂಥ ಹಣವನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ? ಅಪ್ಲಿಕೇಶನ್ ಒಳಗೆ ಎಷ್ಟು ಬಂದಿತ್ತು ರೀ? ನಮ್ಗೆ 30,000 ಬಂದಿತ್ತು. ಸೊ 30,000 ಇಲ್ಲಿ ಸಹ ಟ್ರಾನ್ಸ್ಫರ್ ಮಾಡ್ತೀವಿ. ಡೆಬಿಟ್ ಸೈಡ್ 30,000, ಕ್ರೆಡಿಟ್ ಸೈಡಿಗೆ 30,000. ಕ್ಲಿಯರ್? ನೆಕ್ಸ್ಟ್ ಥರ್ಡ್ ಎಂಟ್ರಿ ನೋಡಿರಿ, ಇಲ್ಲಿ ಅಪ್ಲಿಕೇಶನ್ ಮುಗೀತು. 3 ರೂಪಾಯಿ ಅವರು ಏನು ಮಾಡಿದರು? ಕೊಟ್ಟರು, ನಾವು ತೊಗೊಂಡ್ವಿ, ರಿಸೀವ್ ಮಾಡಿದ್ವಿ. ಸೆಕೆಂಡ್ ಬರ್ತದೆ ಯಾವುದು? ಥರ್ಡ್ ಎಂಟ್ರಿ ಅಲಾಟ್ಮೆಂಟ್. ಅಲಾಟ್ಮೆಂಟಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಸರ್? 3 ರೂಪೀಸ್ ಪರ್ ಶೇರ್. ಇಲ್ಲಿ ಸಹ ಏನು ಮಾಡತ್ತಾರ? 3 ರೂಪಾಯಿ ಪರ್ ಶೇರ್ ಹಂಗೆ ಏನು ಮಾಡತ್ತಾರ? ಅಮೌಂಟನ್ನು ಪೇ ಮಾಡಕತ್ತಾರ. ಸೊ ಥರ್ಡ್ ಎಂಟ್ರಿ ಏನು ಬರುತ್ತೆ ರೀ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಏನಾಗುತ್ತೆ ರೀ? ಬರಬೇಕಾಗಿದೆ ಎಷ್ಟು ರೀ? ಅಲಾಟ್ಮೆಂಟ್ ಒಳಗೆ ಅಪ್ಲಿಕೇಶನ್ ಮನಿ ಡ್ಯೂ ಬೀಯಿಂಗ್ ಏನಾಗುತ್ತೆ ರೀ? ಅಪ್ಲಿಕೇಶನ್ ಮನಿ ಡ್ಯೂ ಕೊಡಬೇಕಾಗೈತಿ, ಇನ್ನೂ ಕೊಟ್ಟಿಲ್ಲ ಅವರು. ಸೊ ಎಷ್ಟು ಬರಬೇಕು ರೀ? ಆನ್ 10,000 ಶೇರ್ಸ್. ಎಷ್ಟು ಶೇರ್ಸ್ ಅದಾವ ರೀ? 10,000 ಶೇರ್ಸ್. 10,000 ಶೇರ್ಸ್ at rupees 3 per share. 3 per share. ಸೊ ಇಲ್ಲಿ ಸಹ ಏನು ಮಾಡಬೇಕು? ಅಲಾಟ್ಮೆಂಟಲ್ಲಿ ಎಷ್ಟು ಬರಬೇಕಾಗಿತ್ತು? ಇಲ್ಲಿ ಮನಿ ಡ್ಯೂ ಅಂತ ಏನಂದರೆ, ಮನಿ ಡ್ಯೂ ಅಂತ ಐತಲ್ಲ, ಇಲ್ಲಿ ಡ್ಯೂ ಅಂದರೆ ಏನು? ಅಮೌಂಟ್ ಬರಬೇಕಾಗೈತಿ. ಎಲ್ಲಿಂದ ರೀ? ಅಪ್ಲಿಕೇಶನ್ನಿಂದ, ಅಲಾಟ್ಮೆಂಟಿಂದ. ಎಷ್ಟು ರೂಪಾಯಿ ಬರಬೇಕಾಗೈತಿ ರೀ? 3 ರೂಪೀಸ್. ಸೊ ಅಲಾಟ್ಮೆಂಟ್ ಮನಿ ಡ್ಯೂ ಆಗುತ್ತಾ? 10,000 ಶೇರ್ಸ್ಗೆ 3 ರೂಪೀಸ್ ಪರ್ ಶೇರ್ ಹಾಗೆ ಬರಬೇಕು. ಸೊ ಇಲ್ಲಿ ಅಮೌಂಟ್ ಎಷ್ಟು ಬರೀತೀರಿ? ಡೆಬಿಟ್ ಸೈಡಿಗೆ 30,000. ಸೊ ಇದು ಸಹ ಏನಾಗುತ್ತಾ? 30,000, 30,000 ಬರಬೇಕು. ನೆಕ್ಸ್ಟ್ ಕ್ರೆಡಿಟ್ ಸೈಡಿಗೆ 30,000, 30,000. ಸೊ ಈಗ ಅಮೌಂಟ್ ಬರಬೇಕಾಗೈತಿ. ಸೊ ಈಗ ಏನಾಗುತ್ತಾ? ಅವ್ರು ಏನು ಮಾಡ್ತಾರ? ಪೇ ಮಾಡ್ತಾರ. ಸೊ ಫೋರ್ತ್ ಎಂಟ್ರಿ ಏನಾಗುತ್ತಾ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಈಗ ಅಮೌಂಟ್ ಬಂದು ಬಿತ್ತು. ಸೊ ಈಗ ಅಮೌಂಟ್ ಕೊಟ್ಟರು ಅವರು. ಸೊ ಎಲ್ಲಿ ಬಂತು ಅಮೌಂಟು? ಬ್ಯಾಂಕ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಎಲ್ಲಿಂದ ಬಂತು? ಶೇರ್ ಅಲಾಟ್ಮೆಂಟಿಂದ ಬಂತು. ಸೊ ಬೀಯಿಂಗ್ ಬರೀರಿ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಆನ್ 10,000 ಶೇರ್ಸ್. 10,000 shares at rupees 3 per share. 3 per share. ಸೊ ಅಲಾಟ್ಮೆಂಟಲ್ಲಿಯೂ ಸಹ ಅಮೌಂಟ್ ಬಂತು. ಎಷ್ಟು ಬಂದೈತೆ ರೀ ಸರ್ ಅಲಾಟ್ಮೆಂಟಲ್ಲಿಯೂ ಸಹ ಏನಾಯಿತು? 30,000 ಬರಬೇಕಿತ್ತು. ಅಮೌಂಟ್ ಏನು ಮಾಡಿದ್ದಾರೆ? ಫುಲ್ಲಿ ಪೇಡ್ ಮಾಡಿದಾರ. ಸೊ ಡೆಬಿಟ್ ಸೈಡಿಗೂ 30,000, ಕ್ರೆಡಿಟ್ ಸೈಡಿಗೂ 30,000. ನೆಕ್ಸ್ಟ್ ಫಿಫ್ತ್ ಎಂಟ್ರಿ ನೋಡಿರಿ. ಈಗ ಎರಡು ಮುಗೀತು. ಯಾವುದು? ಅಪ್ಲಿಕೇಶನ್ ಮುಗೀತು, ಅಲಾಟ್ಮೆಂಟ್ ಮುಗೀತು. ಇಲ್ಲಿ ನೋಡಿರಿ, ಫಸ್ಟ್ ಕಾಲ್ ಅಂತ ಕೊಟ್ಟಾನ. 2 ರೂಪಾಯಲ್ಲಿ ಕೊಡತ್ತಾರ ಫಸ್ಟ್ ಕಾಲ್ ಒಳಗೆ. 2 ರೂಪಾಯಿ, ಇನ್ನೂ 2 ರೂಪಾಯಲ್ಲಿ ಕೊಡ್ತಿದ್ದಾರೆ ಫೈನಲ್ ಕಾಲ್ ಒಳಗೆ. ಈಗ ನಾವೇನು ಮಾಡೋಣ ಅಂತಂದ್ರೆ, ಇನ್ನು ಈಗ ಸಪ್ರೇಟ್ ಮಾಡಿದರೆ 2 ಎಂಟ್ರಿ ಜಾಸ್ತಿ ಆಗುತ್ತೆ. ಸೊ ನಾವೇನು ಮಾಡ್ತಿದ್ದೀವಿ? ಈ ಎರಡನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀವಿ. ಅಡ್ಜಸ್ಟ್ಮೆಂಟ್ ಹೆಂಗೆ ಮಾಡತ್ತೇವೆ ರೀ? ಇಲ್ಲಿ 2 ರೂಪಾಯಿ ಕೊಡಬೇಕು, ಇಲ್ಲಿ 2 ರೂಪಾಯಿ ಕೊಡಬೇಕು. ಟೋಟಲ್ ಎಷ್ಟಾಯ್ತು ರೀ? 4 ರೂಪಾಯಿ. 4 ರೂಪೀಸ್. ಹೌದಾ? 4 ರೂಪೀಸನ್ನು ನಾವು ಎಂಟ್ರಿ ಏನು ಬರಿತೀವಿ ರೀ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಂತೇಳಿ ತೊಗೊಂಬಿಡೋಣ. ಅಂದರೆ ಒಂದೇ ಎಂಟ್ರಿ ಒಳಗೆ ಏನಾಗುತ್ತೆ? ಮುಗಿದು ಹೋಗಿಬಿಡ್ತೈತಿ. ಸೊ ಇಲ್ಲಿ 2 ರೂಪಾಯಿ, ಇಲ್ಲಿ 2 ರೂಪಾಯಿ, ಎರಡು ಸೇರಿಸಿದ್ರೆ ಎಷ್ಟು? 4 ರೂಪಾಯಿ. ಎದ್ರೊಳಗೆ ಬರಬೇಕು ರೀ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ.
ಸೊ ನಮ್ದು ಎಂಟ್ರಿ ಬರೀರಿ, ಏನು ಬರುತ್ತೆ ರೀ ಎಂಟ್ರಿ? ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಇಲ್ಲಿ ಸಹ ಎಷ್ಟು ಬರಬೇಕಿತ್ತು ರೀ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ ಎಷ್ಟು ಬರಬೇಕಾಗೈತಿ ನೋಡಿರಿ. ಅಮೌಂಟ್ ಎಷ್ಟೈತಿ ರೀ? ಅಮೌಂಟ್ ಎಷ್ಟು ಬರ್ಬೇಕು ರೀ? ಟೋಟಲ್ 4 ರೂಪೀಸ್ ಬರಬೇಕು. ಫಸ್ಟ್ ಮತ್ತು ಫೈನಲ್ ಕಾಲ್ ಎರಡೂ ಸೇರಿ 4 ರೂಪಾಯಿ ಬರಬೇಕು. ಸೊ ಬೀಯಿಂಗ್ ಏನಾಗುತ್ತೆ ನೋಡಿರಿ, ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ ಎಷ್ಟು ಶೇರ್ ಅದಾವ ರೀ? 10,000 ಶೇರ್ಸ್. 10,000 ಶೇರ್ಸ್ at rupees ಎಷ್ಟು ರೀ? 4 ಪರ್ ಶೇರ್. 4 ಪರ್ ಶೇರ್. ಹಾಗೆ ನಮಗೆ ಅಮೌಂಟ್ ಬರಬೇಕು 10,000ಕ್ಕೆ 4 ರೂಪಾಯಿ ಹೆಂಗೆ? ಸೊ ಹೆಂಗಾಗುತ್ತೆ ರೀ? 10,000 ಇಂಟು 4. 10,000 ಇಂಟು 4 ಎಷ್ಟಾಗುತ್ತೆ ರೀ? 40,000 ಆಗುತ್ತಾ? ಸೊ ಬರೀರಿ 10,000 ಇಂಟು 4 ಡೆಬಿಟ್ ಸೈಡಿಗೆ ಎಷ್ಟು ಬರಬೇಕಾಗೈತಿ? 40,000. ಕ್ರೆಡಿಟ್ ಸೈಡಿಗೆ ಎಷ್ಟು ಬರಬೇಕು ರೀ? 40,000. ಕ್ಲಿಯರ್? ಇದು 5th ಎಂಟ್ರಿ ಮುಗೀತು. ನೆಕ್ಸ್ಟ್ ನೋಡ್ರಿ, ಬರಬೇಕಾಗಿತ್ತು ಡ್ಯೂ ಆಗೈತೆ ಹೌದಾ? ನೆಕ್ಸ್ಟ್ ಈಗ ಏನು ಮಾಡ್ತಾರೆ? ಅಮೌಂಟನ್ನು ಪೇ ಮಾಡ್ತಾರೆ. ಪೇ ಮಾಡಿದರೆ ಏನಾಗುತ್ತೆ ರೀ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಎಷ್ಟು ಬರತೈತಿ ರೀ? ಬೀಯಿಂಗ್ ನೋಡ್ರಿ, ಬೀಯಿಂಗ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಆನ್ 10,000 ಶೇರ್ಸ್. ಎಷ್ಟು ಶೇರ್ ಅದಾವು? 10,000 ಶೇರ್ಸ್. 10,000 ಶೇರ್ಸ್ at rupees 4 per share. 4 per share. ಕ್ಲಿಯರ್? ಹೆಂಗೆ ಮಾಡ್ತೀರಿ? ಅದೇ 10,000ಗೆ 10,000 ಇಂಟು 4 ಟೋಟಲ್ ಎಷ್ಟಾಯ್ತು ರೀ? 40,000. ಇಲ್ಲಿ ಸಹ ಎಷ್ಟು ಬರುತ್ತೆ ರೀ? 40,000 ಬರುತ್ತಾ? ಸೊ ಬರೀರಿ 40,000 ಡೆಬಿಟ್. ನೆಕ್ಸ್ಟ್ 40,000 ಕ್ರೆಡಿಟ್. ಸೊ ಇಲ್ಲಿಗೆ ಏನಾಯ್ತು ರೀ? ಈ ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ಸೊ ಇದನ್ನು ಕೇಳಿದರೆ 6 ಮಾರ್ಕಿಗೆ ಕೇಳುವಂಥ ಕ್ವಶನ್ ಇದೆ ಆಯಿತಾ? 6 ಮಾರ್ಕ್ಸ್ಗೆ ಆ್ಯಕ್ಚುಲಿ ನಿಮಗೆ ಎಲ್ಲಿಂದ ಬರ್ತದೆ ಅಂದರೆ ಡಿಬೆಂಚರ್ ನೆಕ್ಸ್ಟ್ ಚಾಪ್ಟರ್ ಐತಲ್ಲ ಅಲ್ಲಿಂದ ಕ್ವಶನ್ ರೈಸ್ ಆಗ್ತಾವೆ. ಸುಮ್ಮನೆ ಈಗ ಫಸ್ಟ್ ಸ್ಟಾರ್ಟ್ ಮಾಡ್ತೀವಲ್ಲ ಪ್ರಾಬ್ಲಮನ್ನು 6 ಮಾರ್ಕಿಂದ ಸ್ಟಾರ್ಟ್ ಮಾಡೋದು ಅಂತೇಳಿ ಸ್ಟಾರ್ಟ್ ಮಾಡಿ. ಕ್ಲಿಯರ್? ಇದು ಪಾರಲ್ಲಿರುವಂತಹ ಲೆಕ್ಕ ಆಯಿತಾ? ನೆಕ್ಸ್ಟ್ ಕ್ವಶನ್ ನೋಡಿರಿ. ನೆಕ್ಸ್ಟ್ ಕ್ವಶನ್ 12 ಮಾರ್ಕ್ಸ್ ಕ್ವಶನ್. 12 ಮಾರ್ಕಿಗೆ ಶೇರ್ ಕ್ಯಾಪಿಟಲಿಂದ ಹೆಂಗೆ ಕೇಳ್ತಾನೆ ರೀ ಕ್ವಶನ್ಸ್ಗಳನ್ನು? ಸೊ 12 ಮಾರ್ಕ್ಸ್ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಫಸ್ಟ್ ಇದು ಏನು? ಇಶ್ಯೂ ಆಫ್ ಶೇರ್ಸ್ ಪಾರ್ ಒಳಗೆ ವಿತ್ ಫಾರ್ಫೀಚರ್ ಆ್ಯಂಡ್ ರೀಇಶ್ಯೂಡ್. ಸೊ ಇದು 12 ಮಾರ್ಕ್ಸಿಗೆ ಕೇಳುವಂಥದ್ದು. ಫಾರ್ಫೀಚರ್ ಆ್ಯಂಡ್ ರೀಇಶ್ಯೂ ಬರ್ತಲ್ಲ, ಅದು 12 ಮಾರ್ಕ್ಸಿಗೆ. ಫಾರ್ಫೀಚರ್ ಅಂದರೆ ಏನು ಸರ್? ಫಾರ್ಫೀಚರ್ ಅಂದರೆ ಏನು? ಕ್ಯಾನ್ಸಲೇಷನ್ ಮಾಡುವಂಥದ್ದು, ಶೇರ್ಸ್ಗಳನ್ನು ಕ್ಯಾನ್ಸಲ್ ಮಾಡುವಂಥದ್ದು. ಅದೇ ಶೇರನ್ನು ವಾಪಸ್ ಏನು ಮಾಡ್ತಾರೆ? ರೀಇಶ್ಯೂ ಮಾಡ್ತಾರೆ. ಏನಾಗುತ್ತೆ ರೀ ಈ 12 ಮಾರ್ಕ್ಸ್ ಪ್ರಾಬ್ಲಮ್ ಒಳಗೆ? ಏನಾಗುತ್ತೆ ಅಂತಂದ್ರೆ, ಕಂಪ್ನಿ ಇರುತ್ತಾ, ಆ ಕಂಪ್ನಿ ಶೇರ್ಸ್ಗಳನ್ನು ಇಶ್ಯೂ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 10,000 ಶೇರ್ಸ್ಗಳನ್ನು ಇಶ್ಯೂ ಮಾಡೈತಿ. ಈಗ ಪಬ್ಲಿಕ್ ಜನ ಏನು ಮಾಡ್ತಾರೆ? ಶೇರ್ಸ್ಗಳನ್ನು ಖರೀದಿ ಮಾಡ್ತಾರೆ. ಆದರೆ ಅಪ್ಲಿಕೇಶನ್ ಒಳಗೆ ರೊಕ್ಕ ಕೊಡ್ತಾರ, ಅಲಾಟ್ಮೆಂಟ್ ಒಳಗೆ ಕೊಡ್ತಾರೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ ಏನು ಮಾಡ್ತಾರೆ ಅವರು? 10,000 ಶೇರ್ ಅದಾವಲ್ಲ, ಅದರಾಗ 2,000 ಶೇರ್ಸ್ ಬೆಲೆಯ ಅಮೌಂಟನ್ನು ಅವರು ಕಟ್ಟುವುದಿಲ್ಲ. ಈಗ ಅಮೌಂಟ್ ಕಟ್ಟಲಿಲ್ಲ ಅಂದರೆ ಏನು ಮಾಡ್ತಾರೆ ಈ ಕಂಪ್ನಿಯವರು? ಆ ಶೇರ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿ ಇನ್ನೊಬ್ಬ ಪರ್ಸನಿಗೆ ಏನು ಮಾಡ್ತಾರೆ? ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸೊ ಅದೇ ರಿಲೇಟೆಡ್ ಟೋಟಲ್ ಪ್ರಾಬ್ಲಮ್ ಹಾಗೆ ಇರುತ್ತೆ. ಕ್ಲಿಯರ್? ಸೊ ಕ್ವಶನನ್ನು ಮೊದಲು ನೋಡ್ತಾ ಹೋಗೋಣ. ಎಕ್ಸ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 10,000 ಶೇರ್ಸ್. ಎಕ್ಸ್ ಅಂತೇಳಿ ಒಂದು ಕಂಪನಿ 10,000 ಶೇರ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ. ಆಫ್ ₹100 ಈಚ್. ಒಂದು ಶೇರಿನ ಬೆಲೆ ಎಷ್ಟು? 100 ರೂಪಾಯಿ ಆಯಿತಾ? ದ ಅಮೌಂಟ್ ವಾಸ್ ಪೇಯಬಲ್ ಆ್ಯಸ್ ಫಾಲೋಸ್. ಅಮೌಂಟನ್ನು ಯಾವ ರೀತಿ ಪೇ ಮಾಡ್ತಾರೆ ಅಂತಂದರೆ, ₹10 ಪರ್ ಶೇರ್ ಆನ್ ಅಪ್ಲಿಕೇಶನ್. 10 ರೂಪಾಯಿ ಅಪ್ಲಿಕೇಶನಲ್ಲಿ ಬರುತ್ತಾ? ₹40 ಪರ್ ಶೇರ್ ಆನ್ ಅಲಾಟ್ಮೆಂಟಲ್ಲಿ 40 ರೂಪಾಯಿ ಬರುತ್ತಾ? ಹಾಗೆ ₹50
ಶೇರ್ ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಈಗ ಲೆಕ್ಕ ಯಾವುದ್ರ ಮ್ಯಾಗ ಐತ್ರಿ, ಇದು ಪಾರ್ ಮ್ಯಾಗ ಐತಿ. ಪಾರ್ ಅಂದ್ರೆ ನೋಡ್ರಿ ಟೋಟಲ್ ಫೇಸ್ ವ್ಯಾಲ್ಯೂ ಎಷ್ಟು ಐತ್ರಿ, 100 ಐತಿ. 100 ಫೇಸ್ ವ್ಯಾಲ್ಯೂ ಐತಿ. ಈ 100 rupees ಈಗ ಅವ್ರು ಪೇ ಮಾಡ್ತಿರೋದು 10 + 40 50 ಆಯಿತು. ಇಲ್ಲಿ 50 ಟೋಟಲ್ ಎಷ್ಟು ಐತ್ರಿ, 100 ಆಯಿತು. ಸೊ ಇದು ಏನು ಈಕ್ವಲ್ ಆಗಿದ್ರೆ ಏನಂತೀವಿ ನಾವು, ಪಾರ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಾ. ನೆಕ್ಸ್ಟ್ ಇಷ್ಟಾಯಿತು. ಆಲ್ ದ ಶೇರ್ಸ್ ವ್ಯಾರ್ಸ್ allotted ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್. ಎಲ್ಲ ಶೇರ್ಸ್ಗಳನ್ನು ಅಲಾಟ್ ಮಾಡ್ಯಾರ, ಮನಿ ರಿಸೀವ್ ರಿಸೀವ್ ಆಗಬೇಕು. ನೆಕ್ಸ್ಟ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಏನೈತಲ್ಲ ಅದನ್ನು ಬಿಟ್ಟು ಅದರಲ್ಲಿ ಏನಾಗತ್ತೈತೆ ಅಂದ್ರೆ 2000 ಶೇರ್ಸ್ 2000 ಶೇರ್ಸ್ 2000 ಶೇರ್ಸ್ ಅಮೌಂಟು ಬರ್ತಾ ಇಲ್ಲ. ಎಲ್ರಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ 2000 ಅಮೌಂಟು ಬರ್ತಾ ಇಲ್ಲ. ದ ಡೈರೆಕ್ಟರ್ ಫಾರ್ಫಿಟೆಡ್ ದಿ ಶೇರ್ಸ್ ಆ್ಯಂಡ್ ರೀಇಶ್ಯೂಡ್ ಅಟ್ 80 rupees. ಅಂದ್ರೆ ಡೈರೆಕ್ಟರ್ ಏನು ಮಾಡತ್ತಾನ, ಕ್ಯಾನ್ಸಲ್ ಮಾಡತ್ತಾನ ಶೇರ್ಸ್ಗಳನ್ನು. 2000 ಶೇರ್ಸ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ. ಎಷ್ಟು ರೂಪಾಯಿಗೆ ಇಶ್ಯೂ ಮಾಡಿತ್ರಿ, 100 ರೂಪಾಯಿಗೆ ಮೊದಲು ಇಶ್ಯೂ ಮಾಡಿತ್ತು. ಬಟ್ ಈಗ ಅದು ರೀಇಶ್ಯೂ ಆಗುತ್ತೆ. ರೀಇಶ್ಯೂ ಅಂದ್ರೇನು, ಮತ್ತೊಬ್ಬ ಪರ್ಸನಿಗೆ ವಾಪಸ್ಸು ಸೇಲ್ ಮಾಡಕತ್ತಾರ. ಎಷ್ಟಕ್ಕೆ ರೀ, 80 ರೂಪಾಯಿಗೆ ಸೇಲ್ ಮಾಡ್ತಾರ. ಸೊ ಈಗ ಅಂಗಡಿಯಲ್ಲಿ ಹೋಗಿ ಒಂದು ವಸ್ತುವನ್ನು ಖರೀದಿ ಮಾಡ್ತೀವಿ. ಆ ಖರೀದಿ ಮಾಡಿದ ನಂತರ ಏನಾಗುತ್ತೆ, ಒಂದು ಮೊಬೈಲ್ ತೊಗೊಂಡಾರಂದ್ರೆ ಅಂಗಡಿ ಒಳಗೆ ಹೊಸ ಮೊಬೈಲ್ ತೊಗೊಂಡಾಗ 10,000 ರೂಪಾಯಿ ಐತೆ ಅಂತ ಇಟ್ಕೊಳ್ರಿ. ಅದನ್ನೇ 2 ದಿನ ಯೂಸ್ ಮಾಡಿ ಮತ್ತೆ ವಾಪಸ್ ಮಾರಾಟ ಮಾಡೋಕೆ ಹೋದ್ರೆ 10,000 ರೂಪಾಯಿ ತೊಗೊಳ್ತಾರ? ಇಲ್ಲ, ತೊಗೊಳಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಸೆಕೆಂಡ್ ಹ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಶೇರ್ಸ್ಗಳು ರೀಇಶ್ಯೂ ಮಾಡುವಾಗ ಕಡಿಮೆ ಬೆಲೆಯಲ್ಲಿ ಏನು ಮಾಡ್ತಾರೆ, ರೀಇಶ್ಯೂ ಮಾಡಿದರೆ ಮಾತ್ರ ಜನ ತಗೊಳ್ತಾರ. 80 rupees ಪರ್ ಶೇರ್, ಫುಲ್ಲಿ ಪೇಡ್ ಅಪ್, ಪಾಸ್ ದ ಜರ್ನಲ್ ಎಂಟ್ರೀಸ್ ಅಂತ ಹೇಳಿ ಕೇಳ್ಯಾನ. ಕ್ಲಿಯರ್. ಇಲ್ಲಿ ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡೋದು. ಸೊ ಈಗ ನಾವು ಮಾಡಿದ್ವಲ್ಲ ಮೇಲ್ಗಡೆ ಇದ್ದಂಥ ಪಾರ್ ಪ್ರಾಬ್ಲಮ್, ಎಲ್ಲಿವರೆಗೂ ಮಾಡೀವ್ರಿ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಇಲ್ಲಿವರೆಗೂ. 5th ಎಂಟ್ರಿ ಐತಲ್ಲ ಇಲ್ಲಿವರೆಗೂ ಎಲ್ಲ ಸೇಮ್. ಇಲ್ಲಿಂದ ಚೇಂಜ್ ಆಗುತ್ತೆ ಸ್ವಲ್ಪ, ಆಯಿತಾ. 6th ಎಂಟ್ರಿಯಿಂದ ಚೇಂಜ್ ಆಗ್ತಾ ಬರುತ್ತಾ. ಸೊ ಫಸ್ಟ್ ಎಂಟ್ರಿ ನೋಡ್ರಿ, ಎಂಟ್ರಿ ಸಾಲ್ವ್ ಮಾಡ್ತಾ ಬರ್ರಿ. ಫಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ಎಷ್ಟು ಶೇರ್ಸ್ ಅದಾವ್ರಿ, 10,000 ಶೇರ್ಸ್. ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್, ಮೊದಲು ಮಾಡ್ದಂಗೆ ಸೇಮ್ 10,000 ಶೇರ್ಸ್ಗಳು ಅದಾವು. ಸೊ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 10,000 ಶೇರ್ಸ್. 10,000 ಶೇರ್ಸ್ ಆಟ್ ರುಪೀಸ್ ಎಷ್ಟು ರೂಪಾಯಿ ಕೊಡತ್ತಾರೀ, 10. ಇಲ್ಲಿ ನೋಡಿರಿ ಅಪ್ಲಿಕೇಶನ್ ಒಳಗೆ ಎಷ್ಟು ರೂಪಾಯಿ ಪೇ ಮಾಡಬೇಕು, 10 rupees ಕೊಡಾಕತ್ತಾರ. ಆಟ್ ರುಪೀಸ್ 10 ಪರ್ ಶೇರ್. ಸೊ ಒಂದು ಶೇರಿಗೆ 10 ರೂಪಾಯಿ ಹಂಗೆ ಕೊಡತ್ತಾರ. ಸೊ ಹೆಂಗೆ ಬರುತ್ತೆ ರೀ ಅಮೌಂಟ್ ಇದು, 10,000 ಇಂಟು 10. 10,000 ಶೇರ್ಸನ್ನು ಬರೀ 10 ರೂಪಾಯಿ ಅಪ್ಲಿಕೇಶನ್ ಒಳಗೆ ಕೊಡತ್ತಾರೆ. ಸೊ ಅಮೌಂಟ್ ಎಷ್ಟು ಬರುತ್ತೆ ರೀ, ಅಮೌಂಟ್ ಎಷ್ಟು ಬರುತ್ತಾ, ಡೆಬಿಟ್ ಸೈಡಿಗೆ ಎಷ್ಟು ಬರುತ್ತೆ ರೀ, ಡೆಬಿಟ್ ಸೈಡಿಗೆ 10,000 ಇಂಟು 10. 10,000 ಇಂಟು 10 ಎಷ್ಟಾಗುತ್ತೆ ರೀ, 1 lakh ಆಗುತ್ತೆ. 10 100 ಅಂದರೆ 1 ಲಕ್ಷ ರೂಪಾಯಿ ಡೆಬಿಟ್ ಸೈಡ್. ಹಾಗೆ ಕ್ರೆಡಿಟ್ ಸೈಡಿಗೆ ಎಷ್ಟು ಬರುತ್ತೆ ರೀ, 1 ಲಕ್ಷ. ಸೊ ಇಲ್ಲಿಗೆ ಏನಾಯಿತು, ಫಸ್ಟ್ ಅಪ್ಲಿಕೇಶನ್ ಬಂತು, ರಿಸೀವ್ ಮಾಡಿದ್ವಿ, ಅಮೌಂಟ್ ಬಂತು, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಆಯಿತು. ಬೀಯಿಂಗ್ ಏನು ಬರೀತೀರಿ, ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ ಎಷ್ಟು 1000 ಶೇರ್, 10,000 ಶೇರ್ಸ್ ಆಟ್ ₹10 ಪರ್ ಶೇರ್. ಆಯಿತಾ. ನೆಕ್ಸ್ಟ್ ಈಗ ಅದೇ ಬಂದ ಅಮೌಂಟನ್ನು, ಅಪ್ಲಿಕೇಶನಿಂದ ಬಂದ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ ರೀ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕ್ರಿ, ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಶೇರ್ ಕ್ಯಾಪಿಟಲಿಗೆ ಏನು ಮಾಡ್ತೀವಿ ನಾವು, ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಬೀಯಿಂಗ್ ಏನಾಗುತ್ತೆ ರೀ, ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್ ಟು ಶೇರ್ ಕ್ಯಾಪಿಟಲ್. ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ರೀ, ಈಗ ಬಂದಿದ್ದ ಅಮೌಂಟ್ ಎಷ್ಟು ರೀ, ಫಸ್ಟ್ ರಿಸೀವ್ ಮಾಡಿದ್ದೇವಲ್ಲ 1 lakh, ಅದೇ ಅಮೌಂಟನ್ನು ನಾವೇನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ.
1 ಲಕ್ಷವನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಡೆಬಿಟ್ ಸೈಡ್ 1 ಲ್ಯಾಕ್, ಕ್ರೆಡಿಟ್ ಸೈಡ್ 1 ಲ್ಯಾಕ್. ಆಯಿತಾ? ನೆಕ್ಸ್ಟ್ ಥರ್ಡ್ ಎಂಟ್ರಿಗೆ ಹೋಗ್ರಿ. ಅಲಾಟ್ಮೆಂಟಲ್ಲಿ ಎಷ್ಟು ಕೊಡಕತ್ತಾರ ರೀ ಅವರು? 40 rupees ಪರ್ ಶೇರ್ ಆನ್ ಅಲಾಟ್ಮೆಂಟ್ ಅಂತ ಹೇಳ್ಯಾರ. 40 ರೂಪಾಯಿಯನ್ನು ಕೊಡಕತ್ತಾರ. ಫಸ್ಟ್ಗೆ ಅವರು ಡ್ಯೂ ಆಗತ್ತೆ, ಅಂದರೆ ಎಷ್ಟು ಬರಬೇಕು, 40 rupees ಬರಬೇಕು ಪರ್ ಶೇರ್ ಹಾಗೆ. ಸೊ ಫಸ್ಟ್ ಏನಾಗುತ್ತೆ ಎಂಟ್ರಿ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್. ಇಲ್ಲಿ ಜರ್ನಲ್ ಎಂಟ್ರಿ ವೆರಿ ಇಂಪಾರ್ಟೆಂಟ್ ಆಗುತ್ತಾ. ಜರ್ನಲ್ ಎಂಟ್ರಿ ಬಂದರೆ ಮಾತ್ರ ಈ ಪ್ರಾಬ್ಲಮ್ ಬರುತ್ತೆ. ಸೊ ಜರ್ನಲ್ ಎಂಟ್ರಿಯನ್ನು ನೀವು ಬಾಯ್ ಹೊಡಿತಿದ್ರೆ ಬಾಯ್ ಆದರೂ ಹೊಡಿಬೋದು, ಇಲ್ಲ ಅರ್ಥ ಮಾಡ್ಕೊತಿದ್ರೆ ಅರ್ಥ ಆದರೂ ಮಾಡ್ಕೊಳ್ಬೋದು. ಪ್ರಾಕ್ಟೀಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಈ ಜರ್ನಲ್ ಎಂಟ್ರೀಸ್ಗಳು ನಿಮ್ಮ ತಲೆ ಒಳಗೆ ಉಳಿದ್ಬಿಡ್ತಾವೆ. ಕ್ಲಿಯರ್? ಥರ್ಡ್ ಎಂಟ್ರಿ ಏನಾಗುತ್ತೆ ರೀ? ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಬೀಯಿಂಗ್ ಏನಾಗುತ್ತೆ ರೀ? ಅಲಾಟ್ಮೆಂಟ್ ಮನಿ ಡ್ಯೂ ಎಷ್ಟು ಬರಬೇಕಾಗೈತೆ ರೀ? ಎಷ್ಟು ಬರಬೇಕು? ಆನ್ ಅಲಾಟ್ಮೆಂಟ್ ಮನಿ ಡ್ಯೂ ಆನ್ 10,000 ಶೇರ್ಸ್, 10,000 ಶೇರ್ಸ್, 10,000 ಶೇರ್ಸ್ ಆಟ್ ರುಪೀಸ್ ಎಷ್ಟು ಬರತೈತೆ ರೀ ಅಲಾಟ್ಮೆಂಟ್ ಒಳಗೆ? 40 at rupees 40 per share, 40 per share. ಸೊ ನೋಡ್ರಿ, 10,000 into 40, 10,000 into 40 ಅಲಾಟ್ಮೆಂಟ್ ಒಳಗೆ ಬರುತ್ತೆ. ಅಂದರೆ 4 lakh rupees ಬರಾಕತ್ತೈತಿ ಎಲ್ಲಿ? ಅಲಾಟ್ಮೆಂಟ್ ಒಳಗೆ. ಸೊ ಬರೀರಿ 4 lakh. ಡೆಬಿಟ್ ಸೈಡಿಗೆ, ಕ್ರೆಡಿಟ್ ಸೈಡಿಗೆ 4 lakh. ಕ್ಲಿಯರ್? ನೆಕ್ಸ್ಟ್ ಫೋರ್ತ್ ಎಂಟ್ರಿ ನೋಡ್ರಿ. ಅಲಾಟ್ಮೆಂಟ್ ಮನಿ ಬರಬೇಕಿತ್ತು ಎಷ್ಟು ರೀ? 4 lakh ಬರಬೇಕು. ಬಟ್ ಈಗ ಬರಾಕತ್ತೈತಿ, ಅವ ಏನು ಮಾಡ್ತಾನ? ಅಮೌಂಟ್ ಪೇ ಮಾಡ್ಯಾನ ಬ್ಯಾಂಕಲ್ಲಿ. ಸೊ ಅಮೌಂಟ್ ಬಂದರೆ ಏನಾಗುತ್ತಾ? ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಯಾವುದ್ರ ಅಮೌಂಟ್ ಬರ್ತಾ ಇದೆ? ಶೇರ್ ಅಲಾಟ್ಮೆಂಟ್ ಅಕೌಂಟ್. ಸೊ ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಆನ್ ಎಷ್ಟು ಸಾವಿರ ಶೇರ್? 10,000 ಶೇರ್ಸ್, 10,000 ಶೇರ್ಸ್ at rupees 40 per share, 40 per share. ಸೊ ಅದೇ ಅಮೌಂಟ್ 4 lakh rupees ಅವನೇನು ಮಾಡತ್ತಾನ? ಈಗ ಪೇ ಮಾಡಕತ್ತಾನ. 4 lakh rupees ಪೇ ಮಾಡಕತ್ತಾನ. ಸೊ 4 lakh ಡೆಬಿಟ್ ಸೈಡಿಗೆ, 4 lakh ಕ್ರೆಡಿಟ್ ಸೈಡಿಗೆ. ಕ್ಲಿಯರ್? ನೆಕ್ಸ್ಟ್ ಫಿಫ್ತ್ ಎಂಟ್ರಿ ನೋಡ್ರಿ. ಫಿಫ್ತ್ ಎಂಟ್ರಿ ಏನಾಗುತ್ತೆ ರೀ? ಈಗ ಏನಾಯಿತು? 2 ಮುಗಿದು. ಯಾವುದು? ಅಪ್ಲಿಕೇಶನ್ ಮುಗೀತಿದು, ಅಲಾಟ್ಮೆಂಟ್ ಇದು ಮುಗೀತು. ನೆಕ್ಸ್ಟ್ ಈಗ ಬರೋದು ಯಾವುದು? 50 rupees ಪರ್ ಶೇರ್ ಆನ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ ಎಷ್ಟು ಬರಬೇಕಾಗೈತೆ ರೀ? 50 ರೂಪಾಯಿ ಪರ್ ಶೇರ್ ಹಾಗೆ ನಮಗೇನು ಬರಬೇಕು? ಅಮೌಂಟ್ ಬರಬೇಕಾಗೈತಿ. ಸೊ ಫಿಫ್ತ್ ಎಂಟ್ರಿ ನೋಡ್ರಿ. ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲಿಗೆ ಎಷ್ಟು ಬರಬೇಕು? 50 ರೂಪಾಯಿ ಪರ್ ಶೇರ್ ಆಗಿ. ಸೊ ಬೀಯಿಂಗ್ ಏನಾಗುತ್ತೆ ರೀ? ಬೀಯಿಂಗ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ 10,000 ಶೇರ್ಸ್, 10,000 ಶೇರ್ಸ್ at rupees 50 per share, 50 per share. 50 ರೂಪಾಯಿ ಹಾಗೆ ನಮಗೇನು ಬರಬೇಕು? ಅಮೌಂಟ್ ಬರಬೇಕು. ಎಲ್ಲಿ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಮಾಡಿರಿ, 10,000 into 50 ಎಷ್ಟಾಗುತ್ತೆ ರೀ? 5 lakh. 5 ಲಕ್ಷ ಬರಬೇಕು. ಸೊ 5 lakh ಡೆಬಿಟ್ ಸೈಡಿಗೆ 5 lakh, ಕ್ರೆಡಿಟ್ ಸೈಡಿಗೂ ಸಹ 5 lakh. ಕ್ಲಿಯರ್? ಇಲ್ಲಿಗೆ ಏನಾಯಿತು? ಇಷ್ಟು ಬರಬೇಕಾಗಿತ್ತು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಆದರೆ ಏನಾಗೈತೆ ರೀ ಈ ಪ್ರಾಬ್ಲಮ್ ಒಳಗೆ? ಇಲ್ಲಿ ನೋಡ್ರಿ, ಆಲ್ ದ ಶೇರ್ಸ್ ವ್ಯಾರ್ ಅಲಾಟೆಡ್ ಆ್ಯಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ 2,000 ಶೇರ್ಸ್ಗಳ ಅಮೌಂಟು ಬರಾಕತ್ತಿಲ್ಲ. ಸೊ ಅಮೌಂಟ್ ಎಷ್ಟು ಬರುತ್ತೆ ರೀ ಹಂಗಾರ? ಸೊ ಇಲ್ಲಿ ಅಮೌಂಟ್ ಬಂದರೆ ಏನಾಗುತ್ತೆ ರೀ? ಅಕೌಂಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು
ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಈಗ ಎಷ್ಟೈತಿ ಶೇರ್ಸ್ ವ್ಯಾಲ್ಯೂ? ಶೇರ್ಸ್ ಇರೋದೆಷ್ಟು? 10,000 ಐತಿ. 10,000 ಶೇರ್ಸ್. ಹೌದಾ? 10,000 ಶೇರ್ಸ್ ಒಳಗೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಎಷ್ಟು ಶೇರ್ಸ್ ಅಮೌಂಟ್ ಬರ್ತಿಲ್ಲ? 2,000 ಶೇರ್ಸ್ಗಳ ಅಮೌಂಟ್ ಬರ್ತಿಲ್ಲ. ಸೊ ಮೈನಸ್ ಮಾಡಿರಿ, ಎಷ್ಟಾಗತ್ತೆ ರೀ? 10,000 ಒಳಗೆ ಮೈನಸ್ 2,000 ಎಷ್ಟು ರೀ? 8,000 ಅಮೌಂಟ್ ಅಷ್ಟೇ ಅವನು ಏನು ಮಾಡಕತ್ತಾನ? ಪೇ ಮಾಡಕತ್ತಾನ. ಸೊ 8,000 ಇಂಟು ಎಷ್ಟು ರೂಪಾಯಿ? ಹಂಗೆ 50 rupees. ಸೊ 8,000 ಅಮೌಂಟ್ ಇದಷ್ಟೇ ಅವನು ಏನು ಮಾಡತ್ತಾನ? ಪೇ ಮಾಡಕತ್ತಾನ. 2,000 ಏನೈತಲ್ಲ, ಈ 2,000 ಅಮೌಂಟು ನಮಗೆ ಬರ್ತಾ ಇಲ್ಲ. ಬರಬೇಕಾಗಿತ್ತು ಎಷ್ಟು? 5 ಲಕ್ಷ. ಆದರೆ ಏನಾಗುತ್ತೆ ಈಗ? ಬರೀ 8,000 ಅಮೌಂಟನ್ನು ಅವನು ಪೇ ಮಾಡ್ತಾನ. ಕ್ಲಿಯರ್? 8,000 ಅಂದ್ರೆ ಎಷ್ಟಾಗುತ್ತೆ ರೀ? 8,000 ಇಂಟು 50, 4 lakh rupees. ಸೊ ಅಮೌಂಟ್ ಕಾಲಮಲ್ಲಿ ಬರೀರಿ. ಡೆಬಿಟ್ ಸೈಡಿಗೆ 4 lakh, ಡೆಬಿಟ್ ಸೈಡಿಗೆ 4 lakh. ನೆಕ್ಸ್ಟ್ ಕ್ರೆಡಿಟ್ ಸೈಡಿಗೆ 4 lakh, ಕ್ರೆಡಿಟ್ ಸೈಡಿಗೆ 4 lakh. ಸೊ ಈಗ 5 ಲಕ್ಷ ಬರಬೇಕಿತ್ತು ನಮಗೆ. ಬರಬೇಕಾಗಿದೆ ಎಷ್ಟು? 5 ಲಕ್ಷ. ಬಟ್ ಬಂದಿದ್ದೆಷ್ಟು? 4 ಲಕ್ಷ ಅಷ್ಟೇ. ಇನ್ನೂ 1 ಲಕ್ಷ ರೂಪಾಯಿ ಬಂದಿಲ್ಲ. ಯಾಕಂದ್ರೆ ಅವನು ಏನು ಮಾಡತ್ತಾನೆ? 2,000 ಶೇರ್ ಇದು ಅಮೌಂಟನ್ನು ಕೊಡ್ತಾ ಇಲ್ಲ. ಸೊ ಅದಕ್ಕೆ ಏನು ಮಾಡಿದ್ವಿ? 10,000 ಮೈನಸ್ 2,000 ಬಂದಿದ್ದೆಷ್ಟು? 8,000. ಈ 8,000 ಶೇರ್ಸ್ ಮ್ಯಾಗ ಮಾತ್ರ ಅವ 50 ರೂಪಾಯಿ ಹಂಗೆ ಪೇ ಮಾಡಕತ್ತಾನ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಓದ್ರಿ ಇಲ್ಲಿ. ನೆಕ್ಸ್ಟ್ 2,000 ಶೇರ್ಸ್ ಕ್ಯಾನ್ಸಲ್ ಆಗಿತ್ತು. ದ ಡೈರೆಕ್ಟರ್ ಕಂಪನಿಯ ಡೈರೆಕ್ಟರ್ ಏನು ಡಿಸೈಡ್ ಮಾಡ್ತಾನಂದರೆ, ಫಾರ್ಫಿಟೆಡ್ ದೀಸ್ ಶೇರ್ಸ್. ಯಾವ ಶೇರ್ಸು? ಈ 2,000 ಶೇರ್ ಅದಾವಲ್ಲ ಅವುಗಳನ್ನು ಕ್ಯಾನ್ಸಲ್ ಮಾಡ್ತಾನೆ. ಫಾರ್ಫಿಟೆಡ್ ಅಂದರೆ ಏನು? ಕ್ಯಾನ್ಸಲೇಷನ್ ಆಫ್ ಶೇರ್ಸ್. ಕ್ಯಾನ್ಸಲ್ ಮಾಡತ್ತಾನ. ಆ್ಯಂಡ್ ಬರೀ ಕ್ಯಾನ್ಸಲ್ ಮಾಡೋದು ಅಷ್ಟೇ ಅಲ್ಲ, ರೀಇಶ್ಯೂಡ್ ಆ್ಯಟ್ 80 rupees ಪರ್ ಶೇರ್. 80 ರೂಪಾಯಿಗೆ ಮತ್ತೆ ಮರಳಿ ಮಾರಾಟ ಮಾಡಕತ್ತಾನ ಬೇರೆಯೊಬ್ಬರಿಗೆ. ಕ್ಲಿಯರ್? ಆ ಬೇರೆಯೊಬ್ಬರಿಗೆ ಮಾರಾಟ ಮಾಡಿದ್ದು ಅಮೌಂಟ್ ಏನಾಗೈತಿ? ಫುಲ್ಲಿ ಪೇಡ್ ಅಪ್, ಅಂದರೆ ಅಮೌಂಟು ಬಂದೈತಿ. ಆಯಿತಾ? ಸೊ ಈಗ ಫಾರ್ಫಿಟೆಡ್ ಎಂಟ್ರಿಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಏನು ಫಸ್ಟ್ ಎಂಟ್ರಿ ಬರ್ತೀರಿ? 7th, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫಾರ್ಫಿಟೆಡ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಈ 3 ಎಂಟ್ರಿ ಇದಲ್ಲ, ವೆರಿ ಇಂಪಾರ್ಟೆಂಟ್. ಆಯಿತಾ? ಇಲ್ಲಿವರೆಗಂತೂ ಆರಾಮ್ಸೆ ಸಾಲ್ವ್ ಮಾಡ್ತೀವಿ. ಈ 3 ಎಂಟ್ರಿ ಒಳಗೆ ಕರೆಕ್ಟಾಗಿ ತಿಳ್ಕೊಳ್ಬೇಕಾಗತ್ತಾ? ಇಲ್ಲಿ ನೋಡ್ರಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಐತಿ. ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ಯಾನ್ಸಲ್ ಆಗಿದ್ದು ಎಷ್ಟು ಶೇರ್ ರೀ? ಕ್ಯಾನ್ಸಲ್ ಆಗಿದ್ದು 2,000 ಶೇರ್. ಹೌದಾ? ಈ 2,000 ಶೇರ್ಸ್ ಮ್ಯಾಗ ಎಷ್ಟು ರೂಪಾಯಿ ಹಂಗೆ ಬರಬೇಕಿತ್ತು? ಆ್ಯಕ್ಚುಲ್ ಆಗಿ ನಮ್ಗೆ 100 ರೂಪಾಯಿ ಹಂಗೆ ಬರಬೇಕಿತ್ತು. ಹೌದಾ? 100 ರೂಪಾಯಿ ಪರ್ ಶೇರ್ ಹಂಗೆ ಅಮೌಂಟ್ ಬರಬೇಕಿತ್ತು. ಸೊ ಅಮೌಂಟ್ ಎಷ್ಟಾಯ್ತು ರೀ? 2,000 ಇಂಟು 100 ಎಷ್ಟಾಗುತ್ತೆ ರೀ? 2 lakh rupees ಬರಬೇಕಿತ್ತು. ಆ್ಯಕ್ಚುಲಿಯಾಗಿ ನಮ್ಗೆ ಬರಬೇಕಾಗಿರೋದು 2 lakh rupees. ಹೌದಾ? 2 lakh rupees ಬರಬೇಕಾಗಿದ್ದು. ಆಯಿತಾ? ನೆಕ್ಸ್ಟ್ ಈಗ ಬಂದಿದ್ದು ಎಷ್ಟು ರೀ ನಮಗೆ? ಅಪ್ಲಿಕೇಶನ್ ಒಳಗೆ ಎಷ್ಟು ಬಂದೈತಿ ರೀ? ಅಲಾಟ್ಮೆಂಟ್ ಒಳಗೆ ಎಷ್ಟು ಬಂದೈತಿ? ಹಾಗೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಇಲ್ಲಿ ನೋಡ್ರಿ, ಕ್ವಶನ್ ನೋಡ್ರಿ ಒಂದ್ಸರಿ. ಕ್ವಶನ್ನಾಗ ಅಪ್ಲಿಕೇಶನ್ ಒಳಗೆ ಎಷ್ಟು ಬಂದೈತಿ? 10 ರೂಪಾಯಿ ಬಂದೈತಿ. ಅಲಾಟ್ಮೆಂಟ್ ಒಳಗೆ 40 ರೂಪಾಯಿ. ಆಯಿತಾ? ಅಪ್ಲಿಕೇಶನ್ ಒಳಗೆ 10 ರೂಪಾಯಿ. ಅಪ್ಲಿಕೇಶನ್ ಒಳಗೆ ಬಂದಿದ್ದೀಗ 10 ರೂಪಾಯಿ. ಅಲಾಟ್ಮೆಂಟ್ ಒಳಗೆ 40 ರೂಪಾಯಿ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ 50 ರೂಪಾಯಿ ಬರಬೇಕಿತ್ತು. ಈ 50 ರೂಪಾಯಿ ಏನಾಗೈತಿ? ಬಂದಿಲ್ಲ. ಇಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ ಅವನು ಅಮೌಂಟ್ ಪೇ ಮಾಡ್ತಿಲ್ಲ ಫುಲ್. ಹೌದಾ? ಸೊ ಹಾಗಾಗಿ ನಮಗೆ ಬಂದಿದ್ದೆಷ್ಟು ರೀ? ಈಗ ಅಪ್ಲಿಕೇಶನ್ದು ಅಮೌಂಟ್ ಫುಲ್ ಪೇ ಆಗೈತಿ, ಅಲಾಟ್ಮೆಂಟ್ ಅಮೌಂಟ್ ಫುಲ್ ಪೇ ಆಗೈತಿ. ಸೊ ಎರಡೂ ಕೂಡಿಸಿರಿ ಎಷ್ಟು ಬಂದೈತಿ? 40 + 10 ಎಷ್ಟಾಯ್ತು ರೀ? 50. ಸೊ ಈಗ 2,000 ಶೇರ್ ಏನು ಕ್ಯಾನ್ಸಲ್ ಆಗ್ಯಾವಲ್ಲ, ಆ ಕ್ಯಾನ್ಸಲ್ ಆಗಿದ್ದ ಶೇರ್ ಮ್ಯಾಗ 50 ರೂಪಾಯಿ ಬಂದೈತಿ. ಈಗ ಆಲ್ರೆಡಿ 50 ರೂಪಾಯಿನ ಅಪ್ಲಿಕೇಶನ್ ಒಳಗೆ ಅಲಾಟ್ಮೆಂಟ್ ಒಳಗೆ ತೊಗೊಂಬಿಟ್ಟಿವಿ. ಆಯಿತಾ? ಸೊ ಈಗ 2,000 ಇಂಟು 50, 2,000 ಇಂಟು 50 ಎಷ್ಟಾಯ್ತು ರೀ? 1 lakh. ಸೊ ಇದು 2 ಐತಿ. ಕ್ರೆಡಿಟ್ ಸೈಡಿಗೆ 1 lakh rupees ನಮ್ಗೆ ಏನಾಗೈತಿ? ಈಗ ಬಂದೈತಿ. ಕ್ಲಿಯರ್? 1 lakh rupees ಬಂದೈತಿ.
ಸೊ ನೆಕ್ಸ್ಟ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ ಎಷ್ಟು ಬರಬೇಕಾಗೈತ್ರಿ? 50. ಸೊ 2000 ಶೇರ್ಸ್ ಇಂಟು 50. 2000 ಶೇರ್ಸ್ ಇಂಟು 50 ಎಷ್ಟಾಗತ್ತೆ ರೀ? 1,00,000. ಸೊ 1,00,000 ಬಂದೈತಿ, 1,00,000 ಬರಬೇಕು. ಸೊ ಇಲ್ಲಿ ನೋಡಿರಿ, ಕ್ರೆಡಿಟ್ ಸೈಡಿಗೂ 2,00,000 ಆಯಿತು, ಡೆಬಿಟ್ ಸೈಡಿಗೂ 2,00,000 ಆಯಿತು. ಕ್ಲಿಯರ್? ಅರ್ಥ ಮಾಡ್ಕೊಳ್ಬೇಕು. ಮೊದಲು ಹೇಗೆ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಇಲ್ಲಿ 7ನೇ ಎಂಟ್ರಿ ಒಳಗೆ ತಿಳ್ಕೊಂಬಿಡ್ರಿ, ಕ್ಯಾನ್ಸಲ್ ಆಗಿದ್ದ ಶೇರ್ಸ್ ಅದಲ್ಲ ಅದರಲ್ಲಿ ಗುಣಾಕಾರ ಮಾಡ್ಬೇಕಂತೆ. ಆಯಿತಾ? ಕ್ಯಾನ್ಸಲ್ ಎಷ್ಟಾಗ್ಯಾವ್ರಿ? 2000 ಶೇರ್ಸ್. 2000 ಶೇರ್ಸ್ ಮ್ಯಾಗ ಫೇಸ್ ವ್ಯಾಲ್ಯೂ 100 ಇತ್ತು ನಮ್ಮದು, ಅಷ್ಟು ವ್ಯಾಲ್ಯೂದು ಬರಬೇಕಿತ್ತು, ಇಷ್ಟು ರೂಪಾಯಿ ಬರಬೇಕಿತ್ತು, 2,00,000 ರೂಪಾಯಿ. ಆದ್ರೆ ಬಂದಿದ್ದೆಷ್ಟು ರೀ? ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ ಒಳಗೆ ಫುಲ್ ಬಂದಾವು. ಸೊ ಇವೆರಡನ್ನ ಅಷ್ಟು ಕೂಡಿಸ್ರಿ, ಎಷ್ಟಾಗತ್ತೆ ರೀ? 50 ರೂಪೀಸ್ ಆಗುತ್ತಾ? ಈ 50 ರೂಪೀಸ್ ಏನಾಗೈತಿ? ಈಗ ಆಲ್ರೆಡಿ ಬಂದೈತಿ, ಬಂದಿದ್ದ ಅಮೌಂಟ್ಲೇ ಗುಣಾಕಾರ ಮಾಡಿರಿ. 2000 ಇಂಟು 50 1,00,000 ಆಯ್ತಾ? ನೆಕ್ಸ್ಟ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಒಳಗೆ ಎಷ್ಟು ಬರಬೇಕಾಗೈತಿ ರೀ? 50 ಬರಬೇಕಾಗೈತಿ, ಬಟ್ ಅಲ್ಲಿ ಬಂದಿಲ್ಲ. ಸೊ 2000 ಇಂಟು 50 1,00,000. ಕ್ಲಿಯರ್? ಇಲ್ಲಿಗೆ ಏನಾಯಿತು? ಈ ಎಂಟ್ರಿ ಮುಗೀತು. ಬೀಯಿಂಗ್ ಏನು ಬರೀತೀರಿ? ಬೀಯಿಂಗ್ ಫಾರ್ಫೀಚರ್ ಆಫ್ ಶೇರ್ಸ್ ಫಾರ್ ಅ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇಲ್ಲಿ ಶೇರ್ಸ್ಗಳನ್ನು ಕ್ಯಾನ್ಸಲ್ ಮಾಡಕತ್ತೇವಿ, ಫಾರ್ಫೀಚರ್ ಮಾಡಕತ್ತೇವಿ. ಯಾಕ್ರಿ? ನಾನ್ ಪೇಮೆಂಟ್ ಆಫ್ ಶೇರ್ಸ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ ಅಮೌಂಟನ್ನು ಪೇ ಮಾಡಕತ್ತಿಲ್ಲ, ಸೊ ಹಾಗಾಗಿ ಶೇರ್ಸ್ಗಳನ್ನು ಫಾರ್ಫೀಚರ್ ಮಾಡತ್ತೀವಿ. ಕ್ಲಿಯರ್? ನೆಕ್ಸ್ಟ್ 8th ಎಂಟ್ರಿ ನೋಡ್ರಿ, ಈ ಬರೀ ಕ್ಯಾನ್ಸಲ್ ಮಾಡಿದ್ದೀವಿ. ಈಗ 8ನೇ ಎಂಟ್ರಿ ಒಳಗೆ ಏನು ಮಾಡ್ತೀವಿ ನಾವು? ರೀ ಇಶ್ಯೂ ಮಾಡ್ತೀವಿ. ರೀ ಇಶ್ಯೂ ಮಾಡಿದ್ರೆ ಏನಾಗತ್ತೆ ರೀ? ಹೊಳ್ಳಿ ಕಡಿಮೆ ರೊಕ್ಕದಾಗ ಮಾರಾಟ ಮಾಡತ್ತೀವಿ. ಎಷ್ಟು ರೂಪಾಯಿ ಮಾರಾಟ ಮಾಡ್ತೀವಿ ರೀ? 80 ರೂಪಾಯಿ ಕೊಡಕತ್ತೀವಿ ಶೇರನ್ನು. 100 ರೂಪಾಯಿದ್ದು ಶೇರನ್ನು 80 ರೂಪಾಯಿಗೆ ಕೊಡಕತ್ತೀವಿ. ಆಯಿತಾ? 80 ರೂಪಾಯಿ ಕೊಟ್ಟರೆ ಏನು ಮಾಡ್ತಾರ? ತೊಗೊಂಡಾರ ಫುಲ್ಲಿ ಪೇಡ್ ಅಮೌಂಟ್ ಪೇ ಮಾಡಕತ್ತಾರ. ಸೊ ಅಮೌಂಟ್ ಬರಾಕತ್ತೈತಿ. ಎಷ್ಟು ಶೇರ್ಗೆ ರೀ? 2,000 ಶೇರ್ಸ್ಗಳನ್ನು 2,000 ಶೇರ್ಸ್ಗಳನ್ನು ಎಷ್ಟು ರೂಪಾಯಿಗೆ ಮಾರಾಟ ಮಾಡತ್ತೇವೆ ರೀ? 80 ರೂಪಾಯಿಗೆ ಕೊಡಕತ್ತೀವಿ. 80 ರೂಪೀಸ್ ಪರ್ ಶೇರ್ ಎಷ್ಟಾಗತ್ತೆ ರೀ? 2000 ಇಂಟು 80 1,60,000 ಡೆಬಿಟ್ ಐತಿ. ಸೊ ಡೆಬಿಟ್ ಸೈಡಿಗೆ ಬರೀ 1,60,000 ಅಮೌಂಟ್ ಏನಾಯಿತು ನಮ್ಗೆ ಬಂದೈತಿ. 1,60,000 ಅಮೌಂಟು ಬಂದೈತಿ. ನೆಕ್ಸ್ಟ್ ಫಾರ್ಫಿಟೆಡ್ ಶೇರ್ಸ್ ಎಷ್ಟು ಕಡಿಮೆ ಮಾರಾಟ ಮಾಡತ್ತೇವೆ ರೀ? 80 ರೂಪಾಯಿಗೆ ಕೊಡಕತ್ತೀವಿ. ಆದ್ರೆ ನಮ್ಮದು ಫೇಸ್ ವ್ಯಾಲ್ಯೂ ಎಷ್ಟಿತ್ತು ರೀ? 100 ರೂಪಾಯಿ ಇತ್ತು. ಮೈನಸ್ ಈಗ ಎಷ್ಟಕ್ಕೆ ಮಾರಾಟ ಮಾಡತ್ತೀವಿ? 80ಕ್ಕೆ. ಹಾಗಾದ್ರೆ ಎಷ್ಟು ಕಡಿಮೆ ಮಾರಾಟ ಮಾಡತ್ತೇವೆ ರೀ? 20 ರೂಪಾಯಿ ಕಡಿಮೆ ಮಾರಾಟ ಮಾಡ್ತೇವೆ. ಸೊ 2000 ಶೇರ್ಸ್ 2000 ಇಂಟು 20 20 ರೂಪಾಯಿ. ಕ್ಲಿಯರ್? ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು? ರೀ ಇಶ್ಯೂ ಮಾಡಿದ ಅಮೌಂಟ್ ಎಷ್ಟು? 80 ರೂಪಾಯಿ. ಎಷ್ಟು ಸಾವಿರ ಶೇರ್ಸನ್ನು ಮಾರಾಟ ಮಾಡೀವಿ? 2,000 ಶೇರ್ಸನ್ನು. ಟೋಟಲ್ ನಮಗೆ ಎಷ್ಟು ಬಂತು? 1,60,000 ಬಂತು. ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಎಷ್ಟು ಕಡಿಮೆ ಮಾರಾಟ ಮಾಡೀವಿ? 20 ರೂಪಾಯಿಗೆ ನಮಗೇನು ಅಮೌಂಟ್ ಬಂದೇ ಇಲ್ಲ, ಅಂದರೆ 20 ರೂಪಾಯಿ ಕಡಿಮೆ ಮಾರಾಟ ಮಾಡ್ತೀವಿ. 80 100ಕ್ಕೆ ಎಷ್ಟು ಕಡಿಮೆ ಆಯಿತು? 20 ರೂಪಾಯಿ ಕಡಿಮೆ ಆಯಿತು. ಆಯಿತಾ? 20 ರೂಪಾಯಿದು ಅಮೌಂಟ್ ನಮಗೇನಾಗೈತಿ? ಬಂದಿಲ್ಲ. ಸೊ ಕಡಿಮೆ ಮಾರಾಟ ಮಾಡೀವಿ. ಸೊ ಬರೀರಿ 2000 ಇಂಟು 20 ಎಷ್ಟಾಗುತ್ತೆ ರೀ? 40,000. ಇದು ಸಹ ಡೆಬಿಟ್ ಐತಿ, ಡೆಬಿಟ್ ಸೈಡಿಗೆ ಬರೀರಿ 40,000 40,000. ಆಯಿತಾ? 40,000. ನೆಕ್ಸ್ಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಟೋಟಲ್ ಆಗಿ ನಮಗೆ ಎಷ್ಟು ಬರಬೇಕಾಗಿತ್ತು ರೀ? ಫೇಸ್ ವ್ಯಾಲ್ಯೂ ಹಿಡಿದಿದ್ದು 2,000 ಶೇರ್ಗಳನ್ನು 100 ರೂಪಾಯಿಗೆ ಮಾರಾಟ ಮಾಡಬೇಕಾಗಿತ್ತು. ಬಟ್ ನಾವು ಏನು ಮಾಡ್ತೀವಿ? ಈಗ ರೀ ಇಶ್ಯೂ ಆಗೈತಿ ರೀ, ಹಾಗಾಗಿ ಕಡಿಮೆ ಬೆಲೆ ಬರತೈತಿ. ಬಟ್ ಶೇರ್ ಕ್ಯಾಪಿಟಲ್ಗೆ ಬರಬೇಕಾಗಿದ್ದು ಎಷ್ಟಿತ್ತು ರೀ? 100 ರೂಪಾಯಿ ಫೇಸ್ ವ್ಯಾಲ್ಯೂ ಹಂಗೆ ಬರಬೇಕು. 2000 ಇಂಟು 100 2000 ಇಂಟು 100 ಎಷ್ಟಾಗುತ್ತೆ ರೀ? 2,00,000 ರೂಪೀಸ್ ನಮಗೇನಾಗಬೇಕಿತ್ತು? ಬರಬೇಕಿತ್ತು. ಗೊತ್ತಾಯ್ತಾ? 2,00,000 ರೂಪೀಸ್ ಬರಬೇಕಿತ್ತು. ಸೊ ಇಲ್ಲಿ ನೋಡ್ರಿ, ಡೆಬಿಟ್ ಸೈಡಿಗೂ 2,00,000 ಆಯಿತು. 1,60,000 ಪ್ಲಸ್ 40,000 2,00,000. ಈ ಕಡೆನೂ 2,00,000. ಇಲ್ಲಿ ಬೀಯಿಂಗ್ ಏನು ಬರೀತೀರಿ? ಬೀಯಿಂಗ್ ರೀ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸ್.
ರೀ ಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್ಸನ್ನು ನಾವೇನು ಮಾಡ್ತೀವಿ ರೀ ಇಶ್ಯೂ ಮಾಡಕತ್ತೀವಿ. ಎಷ್ಟಕ್ಕೆ ರೀ 80 ರೂಪಾಯಿ ಪರ್ ಶೇರ್ ಹಂಗೆ ನಾವೇನು ಮಾಡ್ತೀವಿ ರೀ ಇಶ್ಯೂ ಮಾಡತ್ತೀವಿ. ಕ್ಲಿಯರ್ ಅರ್ಥ ಆಯ್ತಾ? 2000 ಇಂಟು 80 80 ರೂಪಾಯಿಗೆ ಮಾರಾಟ ಮಾಡಿದ್ದು ಅಮೌಂಟ್ ಬಂತು 1,60,000. ನೆಕ್ಸ್ಟ್ ಫಾರ್ಫಿಟೆಡ್ ಎಷ್ಟು ಕಡಿಮೆ ಮಾರಾಟ ಮಾಡೀವಿ 20 ರೂಪಾಯಿ ಕಡಿಮೆ 40,000 ಬಂತು. ಟೋಟಲ್ ಆಗಿ ಓವರಾಲ್ ನಮ್ಗೆ 100 ರೂಪೀಸ್ ಪರ್ ಶೇರ್ ಹಂಗೆ ಬರಬೇಕಿತ್ತು. ಕ್ಯಾನ್ಸಲ್ ಆಗಿದ್ದ ಶೇರ್ ಎಷ್ಟು 2 lakh. ಕ್ಲಿಯರ್? ಇಲ್ಲಿಗೆ 8th ಎಂಟ್ರಿ ಮುಗೀತು. ಈಗ 9th ಎಂಟ್ರಿ ನೋಡ್ರಿ, 9ನೇ ಎಂಟ್ರಿ. ಈಗ ಏನು ಮಾಡ್ತೀವಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ರೀ. ಎದಕ್ಕೆ ರೀ? ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಹಾಗಾಗಿ ಎಂಟ್ರಿ ಏನಾಗುತ್ತೆ ರೀ, ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್. ಬ್ಯಾಲೆನ್ಸ್ ಮಾಡ್ತೀವಿ, ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಕತ್ತೀವಿ ಎಲ್ಲಿ? ಕ್ಯಾಪಿಟಲ್ ರಿಸರ್ವ್ಗೆ. ಹಾಗಾಗಿ ಎಂಟ್ರಿ ಏನಾಗುತ್ತೆ ರೀ, ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಬೀಯಿಂಗ್ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇಲ್ಲಿ ಏನು ಮಾಡ್ಬೇಕ್ರಿ? ಇಲ್ಲಿ ನೋಡಿರಿ 7th ಮತ್ತು 8th ಎಂಟ್ರಿ ನೋಡಿರಿ. ಸಿಂಪಲ್ ಆಗಿ ಬಹಳ ಸರಳವಾಗಿ ಹೇಳಕತ್ತೀನಿ ನಿಮಗೆ. ಯಾಕಂದ್ರೆ ಒಂದಿಷ್ಟು ವಿದ್ಯಾರ್ಥಿಗಳು ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಆಯಿತಾ? 7th ಎಂಟ್ರಿ ನೋಡಿರಿ, ಇಲ್ಲಿ 2 ಫಾರ್ಫಿಟೆಡ್ ಶೇರ್ಸ್ ಅಂತ ಐತಿ. ಹೌದಾ? 2 ಫಾರ್ಫಿಟೆಡ್ ಶೇರ್ಸ್. ಸೊ 2 ಫಾರ್ಫಿಟೆಡ್ ಶೇರ್ಸ್ ಇದು ಅಮೌಂಟ್ ಎಷ್ಟೈತಿ ನೋಡಿರಿ ಇಲ್ಲಿ. 2 ಫಾರ್ಫಿಟೆಡ್ ಶೇರ್ಸ್ ಇದು ಅಮೌಂಟ್ 1 lakh ರೂಪೀಸ್ ಐತಿ. ಹೌದಾ? 1 lakh ರೂಪೀಸ್. ನೆಕ್ಸ್ಟ್ ಇಲ್ಲಿ 8th ಎಂಟ್ರಿ ಒಳಗೂ ಸಹ ಏನೈತಿ 2 ಫಾರ್ಫಿಟೆಡ್ ಶೇರ್ಸ್ ಅಂತ ಐತಿ. ಹೌದಾ? ಫಾರ್ಫಿಟೆಡ್ ಶೇರ್ಸ್ ಅಂತ ಐತಿ. ಇದ್ರದ್ದು ಅಮೌಂಟ್ ಎಷ್ಟೈತಿ ರೀ? 40,000 ಐತಿ. 40,000 ಐತಿ. ಹೌದಾ? ಇಲ್ಲಿ ಮೇಲ್ಗಡೆ ಇರುವಂಥ ಫಾರ್ಫಿಟೆಡ್ ಶೇರ್ಸ್ ಇದ್ರಾಗ ಇದನ್ನು ಕಳೆದು ಬಿಡಬೇಕು. ಎಷ್ಟೈತಿ ರೀ ಮೇಲ್ಗಡೆ 7th ಎಂಟ್ರಿ ಒಳಗೆ? ಬ್ಯಾಲೆನ್ಸ್ ಮಾಡೋದಷ್ಟೇ ನಾವು. 1 lakh ರೂಪೀಸ್ ಐತಿ. 1 lakh ರೂಪೀಸ್ ಮೈನಸ್ ಇಲ್ಲಿ ಎಷ್ಟೈತಿ ರೀ ಫಾರ್ಫಿಟೆಡ್? 40,000. 40,000. ಕ್ಲಿಯರ್? 40,000. 9th ಎಂಟ್ರಿ ಒಳಗೆ ಬ್ಯಾಲೆನ್ಸ್ ಮಾಡ್ತೀವಿ ಫಾರ್ಫಿಟೆಡ್ ಶೇರ್ಸ್ಗಳನ್ನು. ಸೊ 7th ಎಂಟ್ರಿ ಮತ್ತು 8th ಎಂಟ್ರಿ ನೋಡ್ಕೊಡ್ರಿ. ಅಗದಿ ಸಿಂಪಲ್ನಾಗಿ ಹೇಳತ್ತೀನಿ ನಿಮ್ಗೆ. ಆಯಿತಾ? ಫಾರ್ಫಿಟೆಡ್ ಶೇರ್ಸ್ ಅಂತ ನೋಡ್ಕೊಳ್ರಿ. ಎಲ್ಲಿ ಐತ್ರಿ? ಎಷ್ಟೈತಿ ಅಮೌಂಟ್? 1 lakh ಐತಿ. ಇಲ್ಲಿ ಫಾರ್ಫಿಟೆಡ್ ಶೇರ್ಸ್ ಅಂತ ಐತಿ 40,000 ಐತಿ. ಇವು 1 ಲಕ್ಷದೊಳಗೆ 40,000 ಕಳೆದು ಬಿಡ್ರಿ. ಮುಗೀತು, ಅಮೌಂಟ್ ಹಚ್ಚಿಬಿಡ್ರಿ. ಎಷ್ಟು ರೀ? 1 ಲಕ್ಷದೊಳಗೆ ಮೈನಸ್ 40,000 ಎಷ್ಟಾಯ್ತು ರೀ? 60,000 ಬರುತ್ತಾ. ಸೊ 60,000 ಬರೀರಿ, ಡೆಬಿಟ್ ಸೈಡಿಗೆ 60,000. ಇದನ್ನು ಏನು ಮಾಡತ್ತೇವೆ ನಾವು? ಟ್ರಾನ್ಸ್ಫರ್ ಮಾಡಕತ್ತೀವಿ. ಬ್ಯಾಲೆನ್ಸ್ ಮಾಡಿ ಟ್ರಾನ್ಸ್ಫರ್ ಮಾಡಕತ್ತೀವಿ. ಟೋಟಲ್ ಎಷ್ಟಾಯ್ತು ರೀ? 60,000 ಕ್ಯಾಪಿಟಲ್ ರಿಸರ್ವ್ಗೆ ಹೋಗುತ್ತಾ. ಕ್ಲಿಯರ್? ಇಲ್ಲಿಗೇನಾಯಿತು? ಈ ಪ್ರಾಬ್ಲಮ್ ಕಂಪ್ಲೀಟಾಗಿ ಫಿನಿಶ್ ಆಯಿತು. ಕ್ಲಿಯರ್? ಇಲ್ಲಿ ಮೇನ್ ನೀವು ನೋಡಬೇಕಾಗಿರುವಂಥದ್ದು 7th 8th 9th ಎಂಟ್ರಿ. ಆಯಿತಾ? 6th ಅಲ್ಲಿ ಏನು ಮಾಡ್ತೀವಿ? 2,000 ಶೇರ್ ಮೈನಸ್ ಮಾಡಿ ಬರೆದ್ರೆ ಆಯಿತು. ಕ್ಲಿಯರ್? ಸೊ ಇದೇನು 12 ಮಾರ್ಕ್ಸಿಗೆ ಕೇಳುವಂಥದ್ದು. 12 ಮಾರ್ಕ್ಸಿಗೆ ಹಿಂಗೆ ಕೇಳ್ತಾನೆ, ಫಾರ್ಫೀಚರ್ ಆ್ಯಂಡ್ ರೀಇಶ್ಯೂಡ್. ಫಾರ್ಫೀಚರ್ ಅಂದರೆ ಕ್ಯಾನ್ಸಲ್ ಆಗುತ್ತೆ ಮತ್ತು ವಾಪಸ್ ರೀಇಶ್ಯೂ ಮಾಡ್ತಾರೆ. ಇದು 12 ಮಾರ್ಕ್ಸಿಗೆ. ಇದು ಪಾರ್ ಒಳಗೆ ಪ್ರಾಬ್ಲಮ್ ಎದುರೊಳ್ದಿದ್ದು ಪಾರ್. ಬಟ್ ನಿಮ್ಗೆ ಎಕ್ಸಾಮಿಗೆ ಪಾರು ಕೇಳ್ಬೋದು, ಪ್ರೀಮಿಯಮ್ಮು ಕೇಳ್ಬೋದು. ಇಶ್ಯೂಡ್ ಆಫ್ ಶೇರ್ಸ್ ಆಫ್ ಪಾರ್ ಒಳಗೆ ನಿಮಗೆ ಕೇಳಿರುವಂಥದ್ದು. ಪ್ರೀಮಿಯಮ್ಮಲ್ಲಿಯೂ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡಮ್ಮ? ಪ್ರೀಮಿಯಮ್ ಮ್ಯಾಗ ಸಾಲ್ವ್ ಮಾಡಮ್ಮ. ಇವತ್ತಿನ ಕ್ಲಾಸ್ ಒಳಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ಒಳಗೆ ಪ್ರೀಮಿಯಮ್ ಮ್ಯಾಗ ಫಾರ್ಫೀಚರ್ ಶೇರ್ಸ್ ಫಾರ್ಫೀಚರ್ ಮತ್ತು ರೀ ಇಶ್ಯೂ ಆದರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಕ್ಲಿಯರ್?